ಹಲೋ ಗೈಸ್, ವೆಲ್ಕಮ್ ಟು ದಿ ಚಾನಲ್. ಇವತ್ತು ನಮ್ಮ ಬೆಂಗಳೂರಿನ ಮೋಸ್ಟ್ ಫೇಮಸ್, ಒಂದು ಕಾಲದಲ್ಲಿ ಟ್ರಾಫಿಕ್ಗೆ ಕನ್ಫರ್ಮ್ ಹೆಡ್ಡೇಕ್ ಕೊಡ್ತಿದ್ದ ಜಾಗದಲ್ಲಿದ್ದೀನಿ. ಅದೇ ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಡ್. ಆದರೆ ಇವತ್ತು ನಾವಿಲ್ಲಿ ಟ್ರಾಫಿಕ್ ಕಿರಿಕಿರಿ ನೋಡೋಕ್ಕೆ ಬಂದಿಲ್ಲ. ಟೈಮ್ ಈಗ ಆಲ್ರೆಡಿ 9 ಆಗಿದೆ. ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂದರೆ, ಇಲ್ಲಿಂದ ಸೀದಾ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಒಂದು ಸೂಪರ್ ನೈಟ್ ರೈಡ್ ಹೋಗೋದು. ಫ್ಲೈಓವರ್ ವೈಬ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲೇ ಇದೆ. ಬನ್ನಿ, ತಡ ಮಾಡದೆ ನಮ್ಮ ರೈಡ್ನ ಸ್ಟಾರ್ಟ್ ಮಾಡೋಣ. ಎಲೆಕ್ಟ್ರಾನಿಕ್ ಸಿಟಿ ಕಡೆ ನಮ್ಮ ಪ್ರಯಾಣ. ವಾ, ಫ್ಲೈಓವರ್ ಹತ್ತಿದ ತಕ್ಷಣ ಸಿಗೋವಂಥ ಗಾಳಿ ಇದೆಯಲ್ಲ, ದಟ್ ಈಸ್ ಪ್ಯೂರ್ ಬ್ಲಿಸ್. ಅದಂತೂ ಬೆಂಗಳೂರಿನ ಬಿಡುವಿಲ್ಲದ ಲೈಫಲ್ಲಿ ಈ ಥರ ನೈಟ್ ರೈಡ್ಗಳು ಒಂಥರ ಮೈಂಡ್ ರಿಲ್ಯಾಕ್ಸ್ ಅಂತೂ ಮಾಡೋದಂತೂ ನಿಜ. ನೋಡಿ, ನಮ್ಮ ಪಕ್ಕದಲ್ಲೇ ಕಾಣಿಸ್ತಿರೋದು ನಮ್ಮ ಹೆಮ್ಮೆಯ ಮೆಟ್ರೋ ಎಲ್ಲೋ ಲೈನು. ಆಹಾ, ಕತ್ಲಲ್ಲಿ ಮೆಟ್ರೋ ಎಲ್ಲೋ ಲೈನ್ಸ್ ಮಧ್ಯೆ ಪಾಸ್ ಆಗ್ತಾ ಇದ್ರೆ ಒಂಥರ ಫಾರಿನ್ ಕಂಟ್ರಿಲಿ ರೈಡ್ ಮಾಡ್ತಿರೋ ಫೀಲಿಂಗ್ ಅಂತೂ ಬರ್ತಾ ಇದೆ ಅಲ್ವಾ. ಈ ಫ್ಲೈಓವರ್ ಆಲ್ಮೋಸ್ಟ್ 10 ಕಿಲೋಮೀಟರ್ ಉದ್ದ ಇದೆ. ಕೆಳಗಡೆ ಬೊಮ್ಮನಹಳ್ಳಿ, ಹೊಸರೋಡು ಸಿಗ್ನಲ್ಗಳಲ್ಲಿ ಗಾಡಿಗಳು ಕಷ್ಟಪಡ್ತಾ ಇರ್ತವೆ. ಆದರೆ ನಾವು ಮಾತ್ರ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಹಾಗೆ ಮೇಲ್ಗಡೆ ತೇಲ್ಕೊಂಡು ಹೋಗ್ತಾ ಇದ್ದೀವಿ. ಜಸ್ಟ್ 8ರಿಂದ 10 ನಿಮಿಷದಲ್ಲಿ ನಾವು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ನ ತಲುಪಿಬಿಡ್ತೀವಿ. ಬೆಳಗ್ಗೆ ಹೊತ್ತು ಕೆಳಗಡೆ ಬಂದರೆ ಅರ್ಧ ಗಂಟೆಗಿಂತ ಜಾಸ್ತಿ ಬೇಕು. ಇಲ್ಲಿ ನೋಡಿ, ಇನ್ಫೋಸಿಸ್, ವಿಪ್ರೋ ಥರ ದೊಡ್ಡ ದೊಡ್ಡ ಕಂಪನಿಗಳು ನೈಟ್ ಲುಕ್ನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಐ.ಟಿ ಹಬ್ ಬಂದರೆ ಸುಮ್ಮನೆನಾ. ಇನ್ಸ್ಟಾ X4ನ ಅಡ್ವಾಂಟೇಜ್ ನೋಡಿ. ನಾನು ಗಾಡಿ ಓಡಿಸ್ತಾ ಕ್ಯಾಮ್ರಾ ತಿರುಗಿಸೋ ಅವಶ್ಯಕತೆನೇ ಇಲ್ಲ. ಅದು ಕಂಪ್ಲೀಟ್ 360 ಡಿಗ್ರಿ ರೆಕಾರ್ಡ್ ಮಾಡ್ತಾ ಇರುತ್ತೆ. ನಾನು ಆಮೇಲೆ ಎಡಿಟಿಂಗ್ನಲ್ಲಿ ಎಲ್ಲಿ ಬೇಕೋ ಅಲ್ಲಿಗೆ ತಿರ್ಸ್ಕೋಬೋದು. ಈ ಕತ್ತಲಲ್ಲಿ ಸ್ಟ್ರೀಟ್ ಲೈಟ್ಸ್ ಮತ್ತು ಮೆಟ್ರೋ ವ್ಯೂ ಎಷ್ಟು ಕ್ಲಿಯರ್ ಆಗಿ ಕಾಣಿಸಿದೆ ಅಲ್ವಾ. ಸರಿ, ಈಗ ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಲೋಕಲ್ ಆಗಿ ಓಡಾಡೋರಿಗೆ ಗೊತ್ತು, ಈ ಫ್ಲೇವರ್ ಹತ್ತಬೇಕು ಅಂದರೆ ಮೊದಲು ಇಲ್ಲಿ ಟೋಲ್ ತೊಗೋಬೇಕು ಅಂತ. ಬೈಕ್ಗೆ ಸಿಂಗಲ್ ಟ್ರಿಪ್ಗೆ 25 ರೂಪಾಯಿ ಆದರೆ ನಾವೀಗ ಹೋಗಿ ಮತ್ತೆ ಅದೇ ಫ್ಲೇವರಲ್ಲಿ ಮೇಲೆ ವಾಪಸ್ ಬರ್ತಾ ಇದ್ದೀವಿ. ಸೊ ಮಲ್ಟಿಪಲ್ ಟ್ರಿಪ್ಸ್ಗೆ 40 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡೆ. ಇದು ಕಂಪ್ಲೀಟ್ ವರ್ತ್ ಬಾರ್. ಯಾಕಂದರೆ ಕೆಳಗಡೆ ಸಿಗ್ನಲ್ ಟ್ರಾಫಿಕ್ಕು ಕಿರಿಕಿರಿ ಏನೂ ಸಿಗಲ್ಲ. ಸೀದಾ ಇಲ್ಲಿ ಹತ್ತಿದ್ರೆ ಡೈರೆಕ್ಟು ಬೊಮ್ಮನಹಳ್ಳಿಲಿ ಇಳಿತೀವಿ. ವಾಪಸ್ ಹೋಗುವಾಗ ಸಿಗೋ ವ್ಯೂ ಅನ್ನೂ ಅದ್ಭುತವಾಗಿದೆ ಗೈಸ್. ದೂರದಲ್ಲಿ ಕಾಣ್ತಿರೋ ಬೆಂಗಳೂರು ಸಿಟಿಯ ಲೈಟ್ಸು ಒಂಥರ ನಕ್ಷತ್ರ ಥರ ಕಾಣಿಸ್ತಾ ಇದೆ. ಬೆಂಗಳೂರಲ್ಲಿ ಎಷ್ಟೇ ಟ್ರಾಫಿಕ್ ಇರಲಿ, ಎಷ್ಟೇ ಕಂಪ್ಲೇಂಟ್ ಇರಲಿ, ಈ ಥರ ನೈಟ್ ವೈಬ್ಸ್ ನೋಡಿದಾಗ ನಮ್ಮ ಬೆಂಗಳೂರು ಅಂದ್ಕೊಳ್ಳೋಕ್ಕೆ ಒಂಥರ ಖುಷಿ ಆಗುತ್ತೆ ಮತ್ತು ಹೆಮ್ಮೆ ಆಗುತ್ತೆ. ಬೈಕ್ ರೈಡರ್ಸ್ಗೆ ಈ ಸ್ಟ್ರೆಚ್ ಅಂತೂ ಒಂದು ಸ್ವರ್ಗ ಇದ್ದ ಹಾಗೆ. ಆದರೆ ನೆನಪಿರಲಿ, ಸ್ಪೀಡ್ ಲಿಮಿಟ್ ದಾಟಬೇಡಿ, ಸೇಫ್ಟಿ ಫಸ್ಟ್. ನೀವು ಬೈಕ್ ಬ್ಲಾಗ್ ಮಾಡ್ತಾ ಇದ್ದೀರಿ ಅಂದರೆ ಬೈಕ್ ಓಡಿಸುವಾಗ ಗಾಳಿ ಸೌಂಡ್ ಜಾಸ್ತಿ ಬರೋದ್ರಿಂದ ಒಳ್ಳೆಯ ಹೆಲ್ಮೆಟ್ ಬಳಸಿ ಅಥವಾ ವಾಯ್ಸ್ ಓವರ್ ಅನ್ನು ರೈಡ್ ಮುಗಿದ ಮೇಲೆ ಮನೆಯಲ್ಲಿ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ. ಫ್ಲೈಓವರ್ ಮೇಲೆ ಯಾವುದೇ ಕಾರಣಕ್ಕೂ ಬೈಕ್ ನಿಲ್ಲಿಸಬೇಡಿ, ಸೆಲ್ಫಿ ತೊಗೋಬೇಡಿ, ರೀಲ್ಸ್ ಮಾಡಲು ಹೋಗಲೇಬೇಡಿ. ಅದು ತುಂಬ ಅಪಾಯಕಾರಿ. ಕ್ಯಾಮ್ರಾನು ಹೆಲ್ಮೆಟ್ಗೆ ಅಥವಾ ಬೈಕ್ ಹ್ಯಾಂಡಲ್ಗೆ ಗಟ್ಟಿಯಾಗಿ ಫಿಕ್ಸ್ ಮಾಡಿ. ನಿಮ್ಮ ನೈಟ್ ರೈಡ್ ವಿಡಿಯೋ ಕೂಡ ಸೂಪರ್ ಹಿಟ್ ಆಗಲಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನಮ್ಮ ಸಿಲ್ಕ್ ಬೋರ್ಡ್ ಟು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ನ ನೈಟ್ ರೈಡ್ ಬ್ಲಾಗ್. ಕೇವಲ 40 ರೂಪಾಯಲ್ಲಿ ಮೆಟ್ರೋ ಟ್ರೈನ್ಗಳ ಸೌಂದರ್ಯ ನೋಡ್ತಾ ತಂಗಾಳಿಯಲ್ಲಿ ರೈಡ್ ಮಾಡಿದ್ದು ಸಖತ್ ಮಜಾ ಕೊಡ್ತು. ನಿಮಗೂ ಈ ನೈಟ್ ವೈಬ್ಸ್ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ರೈಡರ್ ಗ್ರೂಪ್ಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆ ರೆಡ್ ಕಲರ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಹ್ಯಾಪಿ ರೈಡಿಂಗ್, ಸ್ಟೇ ಸೇಫ್, ಬಾಯ್ ಬಾಯ್.